ಹಲೋ, ನಮಸ್ತೆ. ನಮಸ್ತೆ. ಒಂದು ವರ್ಷದ ನಂತರ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರಿ, ಜೊತೆಗೆ ಎಜುಕೇಷನ್ ಕೂಡ ನಡೀತಾ ಇತ್ತು. ಈ ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನಾದರೂ ಇದೆಯಾ? ಖಂಡಿತ ಇದೆ. ಆ್ಯಕ್ಚುಲಿ ನಾನು ಒಪ್ಕೊಳ್ಳೋಂಥ ಮನಸ್ಥಿತಿಲಿ ಇರಲಿಲ್ಲ. ಬಟ್ ನಂಗೆ ಫಸ್ಟು ಪ್ರದೀಪ್ ಸರ್ ಕಾಲ್ ಮಾಡಿದ್ದು ಈ ಪ್ರಾಜೆಕ್ಟ್ಗೆ. ನನಗೆ ಅವ್ರು ಮುಂಚೆಯಿಂದನೂ ಪರಿಚಯ. ಅವ್ರು ಅವಾಗಲೇ ಹೇಳಿದರು, ನಾನೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದಾಗ ನಾವು ಒಟ್ಟಿಗೆ ಕೆಲಸ ಮಾಡೋಣ ಫ್ಯೂಚರಲ್ಲಿ ಸಂಜನಾ ಅಂತ. ತುಂಬ ಲಾಂಗ್ ಬ್ಯಾಕೇ ಹೇಳಿದರು. ಬಟ್ ಈಗಲೂ ನಾನು ಓದ್ತಿದ್ದೀನಿ, ಎಜುಕೇಷನ್ ಈಗಲೂ ನಡೀತಿದೆ. ಸೊ ಎಲ್ಲೋ ನನಗೆ ಸ್ವಲ್ಪ ಡೈಲಮಾದಲ್ಲಿದ್ದೆ. ಬಟ್ ಅವ್ರು ಹೇಳಿದ್ರು, ಒಂದು ಸಲ ಮೀಟಿಂಗ್ ಬಾ, ಕತೆ ಕೇಳು, ಕ್ಯಾರೆಕ್ಟರ್ ಕೇಳು, ಆಮೇಲೂ ನಿನಗೆ ಹಾಗೆ ಅನಿಸಿದ್ರೆ ಮುಂದೆ ಮಾತಾಡೋಣ ಅಂತ. ಸೊ ಒಂದ್ಸಲ ಎಲ್ಲರ ಜೊತೆ, ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ಮೇಲೆ, ಕತೆ ಕೇಳಿದ್ಮೇಲೆ, ಪಾತ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನನಗೆ ಇಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಸಿಗಲಿಲ್ಲ. ಆ್ಯಂಡ್ ನಾನು ಎಜುಕೇಷನ್ಗೂ ಎಲ್ಲ ರೀತಿಲೂ ಸಪೋರ್ಟ್ ಮಾಡ್ತೀವಿ ಅಂತ ಪ್ರೊಡಕ್ಷನ್ ಹೌಸೂ ಹೇಳ್ತು. ಆ್ಯಂಡ್ ಚಾನೆಲ್ ಕಲರ್ಸ್ ಕಡೆಯಿಂದನೂ ನನಗೆ ಅದೇ ಥರ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಸೊ ಐ ಥಾಟ್ ವೈ ನಾಟ್, ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ ಕನ್ನಡ ಸೀರಿಯಲ್ ಹಿಸ್ಟ್ರಿಲೇ ಮೊದಲನೇ ಸಲ ತೊಗೋತಿರೋದ್ರಿಂದ ಇದು ಲೈಫಲ್ಲಿ ಒನ್ ಟೈಮ್ ಆಪರ್ಚುನಿಟಿ ಥರ ನನಗನ್ನಿಸ್ತು. ಆ್ಯಂಡ್ ಟೈಟಲ್ ಕಾರ್ಡ್ ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೊತಿದ್ದೀನಿ ಅಂತ. ಸೊ ಎಲ್ಲ ರೀತಿಲೂ ಯೋಚನೆ ಮಾಡಿ, ಓಕೆ ಇದನ್ನ ನಾನು ಇಲ್ಲ ಅನ್ನೋಕ್ಕಾಗಲ್ಲ ಅಂತ ದೃಢವಾಗಿ ನನಗನ್ನಿಸ್ತು. ಸೊ ಹಾಗೆ ಒಪ್ಕೊಂಡ್ಬಿಟ್ಟೆ. ಐ ಥಿಂಕ್ ಇಟ್ ವಾಸ್ ಮೋರ್ ಲೈಕ್ ಹಾರ್ಟಿ ಡಿಸಿಷನ್, ಜಸ್ಟ್ ಇನ್ ಅ ಫ್ಲೋ. ಸುಬಣ್ಣ ಅವರೇ, ಸ್ಟುಡಿಯೋ ಬ್ಯುಸಿ ಇರೋರು ಸೀರಿಯಲ್ ಹೆಂಗೆ ಟೈಮ್ ಓದ್ಕೊಂತೀರಾ ಅಂತ? 14 ವರ್ಷ ಆಯಿತು ಮೆಗಾ ಸೀರಿಯಲ್ ನಾನು ಮಾಡಿ. ಮಧ್ಯದಲ್ಲಿ 14 ವರ್ಷದಲ್ಲಿ ಒಂದು 5 ದಿನ ಮಾತ್ರ ಕೆಲಸ ಮಾಡಿದೆ ಸೀರಿಯಲ್ಗೋಸ್ಕರ. ಸೀರಿಯಲ್ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ. ಹಳೆ ಗೆಳೆಯ ಸಕ್ಕರೆಬೈಲು ಶ್ರೀನಿವಾಸು ಒಂದಿನ ಫೋನ್ ಮಾಡಿದ್ರು, ಸೀರಿಯಲ್ ಮಾಡ್ತೀಯನೋ ಅಂತ ಅಂದ್ಬಿಟ್ಟು. ನೀನು ಫಸ್ಟು ಅವ್ರ ಕುಲದಲ್ಲಿ ಕೀಳಾವುದು ಸಿನಿಮಾ ರಿಲೀಸ್ ಆಗಿತ್ತು ಜನವರಿನಲ್ಲಿ. ಆ ಸಿನಿಮಾ ಒಂದು ಸ್ವಲ್ಪ ನೋಡ್ಬಿಡಪ್ಪ ನೀನು, ನಮ್ಮ ಸೀರಿಯಲ್ ಮಾಡ್ತೀಯ ಅಂದರು. ನೋಡೋಣ ನಾನು ಹೇಳ್ತೀನಿ ಅಂದೆ. ಮತ್ತೊಂದು ದಿನ ಫೋನ್ ಮಾಡಿದ್ರು, ಸಂಜೆ ಸಿಟಿ ಇನ್ಸ್ಟಿಟ್ಯೂಟ್ಗೆ ಬಂದ್ಬಿಡು, ಒಂದು 5 ಗಂಟೆಗೆ ಪ್ರದೀಪು ಮತ್ತು ಪರಿ ಬರ್ತಾ ಇದ್ದಾರೆ. ಅವತ್ತೇ ಅವರಿಬ್ಬರು ಪರಿಚಯ ಆಗಿದ್ದು ನನಗೆ. ಹೋದೆ, ಕತೆ ಬಗ್ಗೆ ಹೇಳಿದ್ರು, ತುಂಬ ಇಷ್ಟ ಆಯಿತು, ಮಾಡ್ತೀನಿ ಅಂತಂದೆ. ಭಾಳ ನಾನು ಇದುವರೆಗೂ ಮಾಡದೇ ಇರೋಂಥ ಒಂದು ಪಾತ್ರ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅಣ್ಣ ಅವರ ಕಟ್ಟ ಅಭಿಮಾನಿ ಆಗಿರೋದ್ರಿಂದ ಅವರ ಚಿತ್ರದ ಹೆಸರು ಮತ್ತು ಅವರ ಚಿತ್ರದಲ್ಲಿ ಬರುವಂಥ ಪಾತ್ರದ ಹೆಸರುಗಳನ್ನ ನಾನು 4 ಮಕ್ಕಳಿಗೆ ಇಟ್ಟಿರ್ತೀನಿ. ಸೊ ಯಾವಾಗ ನೋಡಿದ್ರು ಕುಡಿಯೋದು, ಒಂಥರ ಬೇಜವಾಬ್ದಾರಿ ಮನುಷ್ಯ, ಯಾವುದಕ್ಕೂ ಸ್ಪಂದಿಸಲ್ಲ. ಸೊ ನನ್ನ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಪಂದಿಸೋದು ಅಂತಂದರೆ ನನ್ನ ದೊಡ್ಡ ಮಗ ಮುತ್ತುರಾಜ. ಸೊ ಇವರೆಲ್ಲ ಏನೇ ಕೀಟ್ಲೆ ಮಾಡಿದ್ರು ಆತ ಬಂದು ಸರಿಪಡಿಸ್ತಾ ಇರ್ತಾನೆ. ಭಾಳ ಒಳ್ಳೆ ಕ್ಯಾರೆಕ್ಟ್ರು 14 ವರ್ಷ ಆದಮೇಲೆ ಸಿಕ್ತು. ಯಾಕೆಂದರೆ ನನ್ನ ಮೆಂಟಾಲಿಟಿಗೆ ಸೀರಿಯಲ್ ಆಗಲ್ಲ ಅಂತಲೇ ಬಿಟ್ಬಿಟ್ಟಿದ್ದೆ. ಸುಮಾರು ಆಫರ್ಸ್ ಬಂತು, ಆಗಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಒಂದು ಗೆಳೆತನಕ್ಕೆ ಕಟ್ಟು ಬಿದ್ದು ಈ ಸೀರಿಯಲ್ ಒಪ್ಕೊಂಡೆ. ಸೊ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಟರಾಜ ಅಂದರೆ ಅವರು ಫ್ಯಾಮಿಲಿ ಕಡೆಯಿಂದ ಬಂದಿರುತ್ತೆ. ಅದು ಇವ್ರು ಅಣ್ಣವ್ರ ಫ್ಯಾನ್ ಆದಮೇಲೆ ಇವ್ರ ಮನಸ್ಸು ಹೊತ್ತು ತನ್ನ ಮನೆಗೆ, ತನ್ನ ಮಕ್ಕಳಿಗೆ ಅವ್ರ ಹೆಸರು ಇಟ್ಕೊಂಡಿರ್ತಾರೆ ಸರ್, ಅಷ್ಟೇ. ತಮ್ಮ ಹೆಸರನ್ನ ಅವ್ರು ಚೇಂಜ್ ಮಾಡ್ಕೊಂಡಿರು. ಊರಲ್ಲಿ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ. ಸೊ ಇಬ್ಬರು ಹೆಂಡ್ತಿದ್ದೀರಿ ನನಗೆ, ಜೋಡಿ ಅಂದರೆ ಅರ್ಥ ಮಾಡ್ಕೊ ನೀನು. ಅದಕ್ಕೆ ಈ ಸೀರಿಯಲ್ದೇ ಹೇಳ್ತಾ ಇರೋದು, ಈ ಸೀರಿಯಲ್ದೇ ಬೇರೆ ಹೇಳಲಿಲ್ಲ ನಾನು, ಸೀರಿಯಲ್ದೇ ಹೇಳ್ತಾ ಇರೋದು ಮೋಕ್ಷೇಂದ್ರ, ಸೀರಿಯಲ್ದೇ ಹೇಳ್ತಾ ಇರೋದು. ಅದು ಎಲ್ಲಿಗೆ ಬರುತ್ತೆ, ಅದು ಏನಾಗುತ್ತೆ, ಇಬ್ಬರು ಹೆಂಡ್ತಿರು ಯಾರು, ಇಬ್ಬರು ಹೆಂಡ್ತಿನಲ್ಲಿ 4 ಜನ ಮಕ್ಕಳು ಯಾರ ಮಕ್ಕಳು ಏನು ಅನ್ನೋದು ನನಗೂ ಇನ್ನೂ ಅರ್ಥ ಆಗಿಲ್ಲ. ಕತೆ ಮುಂದೆ ಹೋಗ್ತಾ ಇದ್ದಂಗೆ ಅರ್ಥ ಆಗುತ್ತೆ. ನಿಮಗೆ ಎಷ್ಟಿದೆಯೋ ಅಷ್ಟೇ ನನಗೂ ಗೊತ್ತಿದೆ. ನನ್ನ ಕ್ಯಾರೆಕ್ಟರ್ ಮಾತ್ರ ನಾನು ತಿಳ್ಕೊಂಡು ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸರ್ ಬರ್ತಾರೆ ಸರ್, ಕೆಲವೊಂದು ಪಾತ್ರಗಳಿದ್ದಾವೆ. ಒಂದು ಪೇರು ಇವ್ರಿಗೂ ಅಂತ ಅಂದ್ಕೊಂಡಿದ್ದೀವಿ, ಮುತ್ತುರಾಜ್ ಅವ್ರಿಗೂ ಪೇರು ಅಂತ ಅಂದ್ಕೊಂಡಿದ್ದೀವಿ, ಕಂಠೀರವ್ರಿಗೂ ಪೇರು ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಮಯೂರಾಗೂ ಪೇರ್ ಆಗುತ್ತೆ. ಇವ್ರ ಪೇರ್ ಅಂತೂ ಆಲ್ರೆಡಿ ಆಗಿದೆ. ಇವ್ರ ಫ್ಲ್ಯಾಶ್ ಬ್ಯಾಕು ಮುಂದೆ ಹೋಗ್ತಾ ಹೋಗ್ತಾ ಮೊದಲನೇ ಹೆಂಡ್ತಿ, 2ನೇ ಹೆಂಡ್ತಿ, ಅವರೇ ಹೇಳಿದ್ರಲ್ಲ ಇಬ್ಬರು ಹೆಂಡ್ತಿ ಅಂತ, ಹೋಗ್ತಾ ಹೋಗ್ತಾ ಓಪನ್ ಆಗಿ ಒಂದೊಂದೇ ಈರುಳ್ಳಿ ಲೇಯರ್ ಥರ ಒಂದೊಂದೇ ಓಪನ್ ಆಗ್ತಾ ಹೋಗುತ್ತೆ ಸರ್. ಶೂಟಿಂಗ್ ಎಲ್ಲೆಲ್ಲಿ ಆಡ್ಸೋಣ ಸರ್, ಆಡ್ಸೋಣ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಆಡ್ಸೋಣ. ಆಮೇಲೆ ಇದರಲ್ಲಿ ಟ್ರ್ಯಾಕ್ಗಳಿದೆ ಸರ್, 3 ಟ್ರ್ಯಾಕ್ ಇದೆ ಸರ್ ಇದರಲ್ಲಿ, ಒಂದೇ ಟ್ರ್ಯಾಕ್ ಅಲ್ಲ. ಶೂಟಿಂಗ್ ಏನಾದ್ರು ಬೇರೆ ಬೇರೆ ಪ್ಲಾನ್ ಮಾಡ್ತಾರೆ, ಲೊಕೇಶನ್ಗಳು ಬೇರೆ ಬೇರೆ ಊರುಗಳು ಆ ಥರ ಏನಾದ್ರು ರಾಜ್ಯಗಳು? ಔಟ್ಡೋರ್ ಇದೆ, ಚಿಕ್ಕಮಗಳೂರು, ಕೊಪ್ಪ, ಸಕಲೇಶ್ಪುರ,
ಈ ಕಡೆದೆಲ್ಲ ಔಟ್ಡೋರ್ ಶೂಟು ಇದೆ, ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೀನಾಸಮ್ ಅಶ್ವಥ್ ಅವರು ಇದ್ದಾರೆ, ಅಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಒಂದು ಅದ್ಭುತವಾದಂಥ ಪ್ರಯತ್ನ, ಒಂದು ಮನಸ್ಸಿನಿಂದ ತುಂಬ ಒಳ್ಳೆ ಉದ್ದೇಶಗಳನ್ನು ಇಟ್ಕೊಂಡು ಮಾಡ್ತಿರೋಂಥ ಒಂದು ಪ್ರಾಜೆಕ್ಟ್ ಇದು. ಅಷ್ಟೇ ಚೊಕ್ಕವಾಗಿ ತುಂಬ ಪ್ರೀತಿಯಿಂದ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ದಯವಿಟ್ಟು ಅಕ್ಟೋಬರ್ 6ನೇ ತಾರೀಕು ರಾತ್ರಿ 8 ಗಂಟೆಯಿಂದ ದಯವಿಟ್ಟು ನಮ್ಮ ಶ್ರೀ ಗಂಧದ ಗುಡಿ ಧಾರಾವಾಹಿಯನ್ನು ಎಲ್ಲರೂ ನೋಡೋ ಹಾಗೆ ಅವರಿಗೆ ತಲುಪಿಸೋದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಒಂದು ಅದ್ಭುತವಾದಂಥ ಪ್ರಯತ್ನ, ಒಂದು ಮನಸ್ಸಿನಿಂದ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.